ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಬೀನ್ಸ್ ಎಲ್ಲ ಹಾಕಿಬಿಟ್ಟು ಇವಾಗ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಟೊಮೆಟೊ ಚಿಕ್ಕದು, ಒಂದು ಈರುಳ್ಳಿ, ಒಂದು 4 ಬೀನ್ಸ್ ತೊಗೊಂಡಿದ್ದೀನಿ. ಇದೆಲ್ಲ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕೋಣ ಮುಳುಗೋಷ್ಟು. ನಾವು ಹೇಗೆ ರೈಸ್ ಅನ್ನ ಬೇಯಿಸ್ಕೊತೀವಿ ನೋಡಿ, ಅದೇ ರೀತಿಯಾಗಿ ಬೇಯಿಸ್ಕೊಂಬಿಡಿ. ಇದನ್ನು ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಇವಾಗ ಇದು ಮುಚ್ಚಿ ಬೇಯಿಸೋಕೆ ಹಚ್ಚೋಣ. ಇದಕ್ಕೆ ಒಂದು 4 ಪೀಸ್ನಷ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಆಮೇಲೆ ಮತ್ತೆ ಕುಟ್ಟಿ ಹಾಕೋಣ. ಅದಕ್ಕೆ ನೋಡಿ, ಸ್ವಲ್ಪ ಸುಮ್ಮನೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಸಿ ಕರಿಬೇವು ಹಾಕ್ತಾಯಿದ್ದೆ. ಹಸಿ ಕರಿಬೇವು ಖಾಲಿಯಾಗಿದೆ, ಅದಕ್ಕೆ ಹಾಕಿಲ್ಲ. ಹಸಿ ಕರಿಬೇವು ಕೂಡ ಹಾಕೋದ್ರಿಂದ ತುಂಬಾ ಗಮಲು ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮುಚ್ಚಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಸಾಫ್ಟ್ ಆಗೋವರೆಗೆ. ನೋಡಿ, ಇವಾಗ ಕಡಾಯಿದು ಪಾತ್ರೆ ಕಾಯಿಸೋಕೆ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ ಸಾರಿಗೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ. ಇದು ಡ್ರೈ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಗಮ್ಮಲು. ಸಾರಿನ ಗಮ್ಮಲು ತುಂಬಾ ಸೂಪರಾಗಿರುತ್ತೆ. ಈ ಸಾರುಗಳಿಗೆ ಮಾತ್ರ ಕೆಲವೊಂದು ಐಟಮ್ಗೆ ಈಗ ಮಾಡಬೇಕು, ಕೆಲವೊಂದಕ್ಕೆ ಎಣ್ಣೆನಲ್ಲಿ ಹಾಕ್ಬೇಕು. ನೋಡಿ, ಈ ಥರ ಹುರ್ಕೊಂಡಂಗೆ. ಇವಾಗ ಇದಕ್ಕೆ ಎಣ್ಣೆ ಹಾಕೋಣ. ಸ್ವಲ್ಪ ಚಟಪಟ ಆಮೇಲೆ ಜಾಸ್ತಿ ಹೊತ್ತು ಬಿಡಬೇಡಿ. ಜಾಸ್ತಿ ಹೊತ್ತು ಬಿಟ್ಟರೆ ಇದಾಗುತ್ತೆ. ಅದಕ್ಕೆ ನಾನು ಸಪ್ರೇಟ್ ಹೊರಗಡೆ ತೆಗೆದಿದ್ದೀನಿ. ಇದ್ದೀನಿ ನೋಡಿ, ಈ ಥರ ನೀವು ಎಷ್ಟು ಸಾರು ಮಾಡ್ತಿರ್ತೀರೋ ಆ ಒಂದು ಪ್ರಮಾಣದಾಗ ನೋಡಿ ಎಣ್ಣೆ ಹಾಕ್ಕೊಳ್ಳಿ. ಇದು ಒಂದು ಪಾತ್ರೆ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅನ್ನೋದೂ ಸರಿ ಇಲ್ಲ. ಯಾಕಂದರೆ ಎಣ್ಣೆ ತಿನ್ನಬೇಕು, ಬಟ್ ಕರ್ದು ಜಾಸ್ತಿ ತಿನ್ನಬಾರ್ದು. ಯಾಕೆ ಎಣ್ಣೆ ತಿನ್ನದೇ ಹೋದರೆ ನಮ್ಮ ಮೂಳೆಗಳೆಲ್ಲ ಸರಿಯಾಗಿ ಇದು ಆಗೋದೇನೋ ಮೂಮೆಂಟ್, ಮೂಳೆಗಳೆಲ್ಲ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಜಾರಿಕೆ ಇಲ್ಲದೇ ಇರೋದ್ರಿಂದ ಆ ಥರ ನನಗೆ ಅನುಭವ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಆ ಥರ ನಮಗೆ ಎಣ್ಣೆ ಕಮ್ಮಿ ತಿನ್ನಬೇಕಂತ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗಿ ಮೂಳೆಗಳು ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ. ನೋಡಿ, ಕರಿಬೇವು ಹಸಿದಿರಲಿಲ್ಲ, ಒಣ ಹಾಕ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿ, ಒಂದು 5-6 ಹೆಸರು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆನ ಫ್ರೈ ಮಾಡ್ಕೊಂಡು. ಹಸಿ ಕರಿಬೇವು ತುಂಬ ಚೆನ್ನಾಗಿರುತ್ತೆ. ಬಟ್ ಹಸಿ ಕರಿಬೇವು ಖಾಲಿಯಾಗಿತ್ತು. ಆವಾಗ ಫ್ರಿಜ್ಜಲ್ಲಿ ಯಾವಾಗಾದ್ರೂ ಅರ್ಜೆಂಟಿಗೆ ಇರಲಿ ಅಂತ ಒಣಗಿಸಿಟ್ಕೊಂಡಿರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಉಪ್ಪು ಹಾಕಬೇಕಾದ್ರೆ ನನಗೆ ಒಂದು ನೆನಪಾಯಿತು. ಉಪ್ಪನ್ನು ಕೆಲವೊಮ್ಮೆ ಮೈಕೈ ನೋವು, ಅದು ಇದು ದೃಷ್ಟಿ ದೋಷ ಆದಾಗೆಲ್ಲ ಸ್ವಲ್ಪ ಈ ಥರ ಇಳಿಸ್ಕೋಬೇಕು. ಅದ್ರದ್ದು ವಿಡಿಯೋ ಹಾಕ್ತೀನಿ ನಾನು. ಇಳಿಸ್ಕೊಂಡಾಗ ಕಡಿಮೆ ಆಗುತ್ತೆ. ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೆಟ್ಟ ಜನಗಳು ಇರ್ತಾರಲ್ಲ ಮನೆಯಲ್ಲಿ, ರಿಲೇಷನಲ್ಲಿ ಇರ್ತಾರೆ, ಫ್ರೆಂಡ್ಸಲ್ಲಿ ಇರ್ತಾರೆ. ನೋಡಿ, ರುಚಿಗೆ ತಕ್ಕಷ್ಟು ಖಾರ ಹಾಕೋತಾ ಇದ್ದೀನಿ. ಅದನ್ನು ಒಂದು ವಿಡಿಯೋ ಹಾಕ್ತೀನಿ ನಾನು. ತುಂಬ ಯೂಸ್ಫುಲ್ ಇದೆ ವಿಡಿಯೋ. ನಾವು ಯಾವಾಗಲೂ ಅದ್ರ ಮೇಲೇ ಮಾಡಿಕೊಂಡೇ ನಾವು ಸರಿ ಮಾಡ್ಕೊತಿರ್ತೀವಿ ಹೆಲ್ತ್ನ ಯಾವಾಗಲೂ. ಬೆಲ್ಲ ಇದ್ದರೂ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಕ್ಕರೆ, ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಬೆಲ್ಲ ಏನು ಹೆಚ್ಕೊತ್ ಕೂಡಲಿ ಇವಾಗ ಅಂತ ಲೇಟ್ ಆಗುತ್ತೆ ಅಂತ. ನೋಡಿ, ನಿಮ್ಮ ಸಕ್ಕರೆ ಬೇಡ, ಬೆಲ್ಲನೂ ಬೇಡ ಅಂತ ಹಾಗೆ ಕೂಡ ಮಾಡ್ಕೊಬೋದು. ಬಟ್ ಅಷ್ಟು ರುಚಿ ಅನಿಸೋದಿಲ್ಲ. ನಾಲ್ಗೆಗೆ ರುಚಿ ಬರಬೇಕು, ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಬೇಕೇ ಬೇಕು. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವೀಟ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು. ಆ ಒಂದು ಲಿಮಿಟ್ ಮೇಲೆ ನಾವು ಹಾಕೋಬೇಕು. ಅಂದರೆ ಅಡುಗೆ ನಾಲ್ಗೆ ರುಚಿ ಬರುತ್ತೆ. ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಊಟ ಮಾಡೋರು ಹೊಗಳ್ತಾರೆ. ಆ ಥರ ಆಗುತ್ತೆ ಅಡುಗೆ. ಎಷ್ಟೋ ಜನರ ಮನೆಯಲ್ಲಿ ಅಡುಗೆ ಮಾಡುವಾಗ ಮಾಡಿದ್ದು ನೋಡಿದ್ರೆ ಎಷ್ಟು ಜನ ಬಂದು ಮನೆಯಲ್ಲಿ ಹೊಗಳ್ತಿರ್ತಾರೆ, ಇವ್ರು ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಾರಪ್ಪ ಅಂತ. ನೋಡಿ, ಬೇಳೆ ಬೇಯಿಸಿರುವಂಥದ್ದು ಇಲ್ಲ. ಇದು ಮೇಲೆ ನೀರು ತೆಗೆದು ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಬೇಳೆ. ಇದನ್ನೆಲ್ಲ ಸ್ಪೂನಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೆಂಗಳೂರು ಸೈಡೆಲ್ಲ ಈ ಥರ ಬೇಯಿಸ್ಬಿಟ್ಟು ಮಿಕ್ಸಿ ಹಾಕೊಂಡ್ಬಿಡ್ತಾರೆ. ಅದು ಏನು ಗೊತ್ತೇ ಆಗೋಲ್ಲ, ಅಷ್ಟು ಟೇಸ್ಟ್ ಬರೋಲ್ಲ. ಅದು ತುಂಬ ಒಂಥರ ಆಗಿಬಿಡುತ್ತೆ ಸಾರು, ತುಂಬ ವಿಪರೀತ ಆಗಿಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ಸಾಕು ನಮಗೆ. ಎಲ್ಲ ಬೇಳೆನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮತ್ತೆ ಹಾಕ್ತೀನಿ ನಾನು. ಇವಾಗ ಕ್ಲೀನಾಗಿ ಕುಕ್ಕರ್ ತೊಳೆದು ಹಾಕೊಂಡ್ಬಿಟ್ರಾಯ್ತು. ನೋಡಿ, ಇವಾಗ ಇದಕ್ಕೆ ಒಂದು ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಾಗಿ. ಇದನ್ನು ಹಾಕೋಣ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾರು. ಅದು ಅಲ್ಲದೆ ಇವಾಗ ಚಳಿಗಾಲದಲ್ಲಿ ಸಾರು, ಬಿಸಿ ಅನ್ನ ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ನಾನು ಯಾಕೋ ಜನ ಜಾಸ್ತಿ ಸಾರು ಇಷ್ಟಪಡ್ತಾ ಇದ್ದಾರೆ ಅಂತ ಪದೇ ಮಾಡ್ತಾಯಿದ್ದೀನಿ, ವಿಡಿಯೋಗಳು ಹಾಕ್ತಾಯಿದ್ದೀನಿ ಸಾರುಗಳದ್ದು. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ ದಯವಿಟ್ಟು ನಮಗೆ.
ನೋಡಿ ಇವಾಗೆಲ್ಲ ತಿರುಗಿಸ್ಬಿಟ್ಟು ಒಂದು 10 ನಿಮಿಷ ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ಟೇಸ್ಟ್ ಬರುತ್ತೆ ಅದು. ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಸಾರು ಗಮ್ ಅಂತ ಇದೆ, ಸೂಪರಾಗಿದೆ. ಇನ್ನೇನು ಮುದ್ದಿನೋ ಚಪಾತಿನೋ ರೊಟ್ಟಿನೋ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದೇನು 4-5 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಕೆಲಸಕ್ಕೆ ಹೋಗೋರೋದೆಲ್ಲ ಬ್ಯಾಚುಲರ್ಸಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಮಾಡ್ಕೊಳ್ಳಿ ನೀವು ಕೂಡ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.